ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕಾರ್ತೀಕ ಮಾಸದಲ್ಲಿ ನಾವು ಏನು ತೆಂಗಿನಕಾಯಿಯ ದೀಪಾರಾಧನೆಯನ್ನು ಮಾಡ್ತೇವೆ, ಅದನ್ನು ಸೋಮವಾರದ ದಿನ ಆಚರಣೆಯನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳೋದ್ರಿಂದ ಪ್ರಾರಂಭಿಸ್ತೇನೆ. ಮೊದಲನೇದಾಗಿ ನಾವು ಈ ರೀತಿಯಾಗಿ ತೆಂಗಿನಕಾಯಿನ ಅಕ್ಕಿಯಲ್ಲಿ ಇಟ್ಟುಬಿಟ್ಟು ನಾವು ಕೊಬ್ಬರಿ ಎಣ್ಣೆಯನ್ನು ಹಾಕಿ ದೀಪಾರಾಧನೆಯನ್ನು ಮಾಡಬೇಕು. ನೀವು 3 ದೀಪವನ್ನು ಹಚ್ಚಲ್ಲ ಅನ್ನೋರು 2 ಅಂದರೆ ತೆಂಗಿನಕಾಯಿಯ 2 ಹೋಳನ್ನು ಸಮನಾಗಿ ಕಟ್ ಮಾಡಿಕೊಂಡು ಕಾಯಿನ ಹೊಡ್ಕೊಂಡು ಅದಕ್ಕೆ 2 ಬತ್ತಿಯನ್ನು ಹಾಕಿ ದೀಪಾರಾಧನೆಯನ್ನು ಮಾಡ್ಬೋದು. ನಾನಿಲ್ಲಿ ತೋರಿಸಿಕೊಟ್ಟಿರುವಂತಹ ದೀಪಾರಾಧನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಈ ಒಂದು ಕಾರ್ತಿಕ ಮಾಸದಲ್ಲಿ ಶಿವನಿಗೆ ವಿಶೇಷವಾಗಿ ಈ ಒಂದು ದೀಪಾರಾಧನೆಯನ್ನು ಮಾಡ್ತಾರೆ. ನಿಮಗೂ ಸಹ ನಾನು ಹೇಳಿರುವಂಥ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ಏನು ಯೂಟ್ಯೂಬ್ ಚಾನಲ್ ಇದೆಯೋ ಈ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ಇನ್ನು ಒಳ್ಳೆಯ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಬಾಯ್.